ಐಎಎಸ್ ಅಧಿಕಾರಿಯಾದ ಸ್ಯಾಂಡಲ್ವುಡ್ನ ನಟಿ ಬಣ್ಣದ ಲೋಕಕ್ಕಿಂತ ಬಲವಾಗಿತ್ತು ಇವರ ಕನಸಿನ ಸೆಳೆತ. ಸಿನಿಮಾಗೆ ಗುಡ್ ಬೈ ಹೇಳಿದ ನಟಿಯನ್ನ ನೋಡಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ದಿಢೀರ್ ಆಗಿ ಚಿತ್ರರಂಗವನ್ನ ಬಿಟ್ಟು ಅವರು ಐಎಎಸ್ ಅಧಿಕಾರಿಯಾದ್ರು. ಚಿತ್ರರಂಗಕ್ಕೆ ಕೆಲವರು ಬಯಸಿ ಬಂದ್ರೆ ಕೆಲವರನ್ನ ಚಿತ್ರರಂಗವೇ ಹುಡುಕೊಂಡು ಬರುತ್ತೆ. ಸಿನಿಮಾ, ನಟನೆ, ನೃತ್ಯ, ಮನೋರಂಜನಾ ಲೋಕದ ಆಕರ್ಷಣೆ ಹಿಂದಿನಿಂದಲೂ ಇದೆ. ಕೆಲವರಿಗೆ ಇಂಡಸ್ಟ್ರಿ ಕೈ ಹಿಡಿದ್ರೆ ಇನ್ನು ಕೆಲವರಿಗೆ ಇಂಡಸ್ಟ್ರಿ ಕೈ ಕೊಡುತ್ತೆ. ಅವುಗಳನ್ನ ಬಿಟ್ಟು ಸಿನಿಮಾ ಮೇಲಿನ ಉತ್ಸಾಹದಿಂದ ಚಿತ್ರರಂಗಕ್ಕೆ ಬಂದವರು ಅನೇಕರಿದ್ದಾರೆ. ಕನ್ನಡದ ಪ್ರಸಿದ್ಧ ನಟಿ ಎಚ್.ಎಸ್. ಕೀರ್ತನ ಅಂತ. ಕನ್ನಡ ಚಿತ್ರರಂಗದಲ್ಲಿ ಬೇಡಿಕೆಯ ಬಾಲನಟಿಯಾಗಿ ಅವರು ಗುರುತಿಸಿಕೊಂಡಿದ್ರು. ಅವರು 32 ಸಿನಿಮಾಗಳು ಮತ್ತು 48 ಟಿವಿ ಕಾರ್ಯಕ್ರಮಗಳಲ್ಲಿ ನಟಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಗೆದ್ರು. ಕನ್ನಡ ಉದ್ಯಮದಲ್ಲಿ ಅವರಿಗೆ ಅಪಾರ ಅಭಿಮಾನಿಗಳಿದ್ರು. ಇವತ್ತು ಖ್ಯಾತ ನಟಿಯಾಗಿ ಬೆಳೀತಾ ಇದ್ರೇನೋ ಗೊತ್ತಿಲ್ಲ, ಆದ್ರೆ ಅವರ ಹಾದಿ ಬೇರೆಯಾಗಿತ್ತು. ಅವರು 2011ರಲ್ಲಿ ಕರ್ನಾಟಕ ಆಡಳಿತ ಸೇವೆ ಕೆಎಎಸ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಪಡೆದರು. ಆದ್ರೆ ಅವರ ನಿಜವಾದ ಗುರಿ ಐಎಎಸ್ ಅಧಿಕಾರಿ ಆಗಿರುವುದು. ನಮಸ್ಕಾರ, ಸ್ಪೀಡ್ ಫಿಲ್ಮಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಐಎಎಸ್ ಅಧಿಕಾರಿಯಾದ ಸ್ಯಾಂಡಲ್ವುಡ್ನ ನಟಿ ಬಣ್ಣದ ಲೋಕಕ್ಕಿಂತ ಬಲವಾಗಿತ್ತು ಇವರ ಕನಸಿನ ಸೆಳೆತ. ಸಿನಿಮಾಗೆ ಗುಡ್ ಬೈ ಹೇಳಿದ ನಟಿಯನ್ನ ನೋಡಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಎಸ್, ಈ ಖ್ಯಾತ ನಟಿ ಸಿನಿಮಾದಲ್ಲಿ ಮಿಂಚಿದ್ರು, ಅಪಾರ ಜನಪ್ರಿಯತೆಯನ್ನು ಕೂಡ ಗಳಿಸಿದ್ರು. ಆದ್ರೆ ದಿಢೀರ್ ಆಗಿ ಚಿತ್ರರಂಗವನ್ನ ಬಿಟ್ಟು ಅವರು ಐಎಎಸ್ ಅಧಿಕಾರಿಯಾದ್ರು. ಹೌದು, ಚಿತ್ರರಂಗಕ್ಕೆ ಕೆಲವರು ಬಯಸಿ ಬಂದ್ರೆ ಕೆಲವರನ್ನ ಚಿತ್ರರಂಗವೇ ಹುಡುಕೊಂಡು ಬರುತ್ತೆ. ಸಿನಿಮಾ, ನಟನೆ, ನೃತ್ಯ, ಮನೋರಂಜನಾ ಲೋಕದ ಆಕರ್ಷಣೆ ಹಿಂದಿನಿಂದಲೂ ಇದೆ. ಕೆಲವರಿಗೆ ಇಂಡಸ್ಟ್ರಿ ಕೈ ಹಿಡಿದ್ರೆ ಇನ್ನು ಕೆಲವರಿಗೆ ಇಂಡಸ್ಟ್ರಿ ಕೈ ಕೊಡುತ್ತೆ. ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಉತ್ತಮ ಉದ್ಯೋಗಗಳನ್ನ ಹೊಂದಿದ್ರು ಅವುಗಳನ್ನ ಬಿಟ್ಟು ಸಿನಿಮಾ ಮೇಲಿನ ಉತ್ಸಾಹದಿಂದ ಚಿತ್ರರಂಗಕ್ಕೆ ಬಂದವರು ಅನೇಕರಿದ್ದಾರೆ. ಆದರೆ ಸಿನಿಮಾಗಳಲ್ಲಿ ತಾರಾಪಟ್ಟ ಗಳಿಸಿದ ನಂತರ ಜನಮನ್ನಣೆಯನ್ನ ಗಳಿಸಿ ಅಪಾರ ಪ್ರೀತಿ ಅಭಿಮಾನವನ್ನ ಗಳಿಸಿ ಒಬ್ಬ ನಾಯಕಿ ಈ ಕ್ಷೇತ್ರವನ್ನ ತೊರೆದ್ರು. ನಂತರ ಅವರು ಕಷ್ಟಪಟ್ಟು ಅಧ್ಯಯನ ಮಾಡಿ ನಾಗರಿಕ ಸೇವೆಗಳಲ್ಲಿ ಉತ್ತೀರ್ಣರಾದರು. ಈಗ ಅವರು ಐಎಎಸ್ ಅಧಿಕಾರಿಯಾಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಕನ್ನಡದ ಪ್ರಸಿದ್ಧ ನಟಿ ಎಚ್.ಎಸ್. ಕೀರ್ತನ ಅಂತ. ಕೀರ್ತನ ತಮ್ಮ 4ನೇ ವಯಸ್ಸಿನಲ್ಲಿ ಬಾಲನಟಿಯಾಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡಿದ್ರು. ಕನ್ನಡ ಚಿತ್ರರಂಗದಲ್ಲಿ ಬೇಡಿಕೆಯ ಬಾಲನಟಿಯಾಗಿ ಅವರು ಗುರುತಿಸಿಕೊಂಡಿದ್ರು. ಅವರು ಚಿಕ್ಕ ವಯಸ್ಸಿನಲ್ಲೇ ಅನೇಕ ಕನ್ನಡ ಚಿತ್ರಗಳಲ್ಲಿ ನಟಿಸಿದರು. ಅವರು ಕರ್ಪೂರದ ಗೊಂಬೆ, ಗಂಗಾ, ಯಮುನಾ, ಮುತ್ತಿನ ಅಳಿಯ, ಉಪೇಂದ್ರ, ಓ ಮಲ್ಲಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೆ ಜನನಿ, ಚಿಗುರು, ಪುಟಾಣಿ ಏಜೆಂಟ್ನಂತಹ ಟಿವಿ ಕಾರ್ಯಕ್ರಮಗಳಲ್ಲೂ ಕೂಡ ನಟಿಸಿದರು. ಅವರು 32 ಸಿನಿಮಾಗಳು ಮತ್ತು 48 ಟಿವಿ ಕಾರ್ಯಕ್ರಮಗಳಲ್ಲಿ ನಟಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರೀಯ ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಗೆದ್ರು. ಕನ್ನಡ ಉದ್ಯಮದಲ್ಲಿ ಅವರಿಗೆ ಅಪಾರ ಅಭಿಮಾನಿಗಳಿದ್ರು. ಅವರು 15ನೇ ವಯಸ್ಸಿನವರೆಗೂ ಕನ್ನಡ ಚಿತ್ರರಂಗದಲ್ಲಿ ನಟಿಸಿದರು. ಅದರ ನಂತರ ಅವರು ಚಿತ್ರರಂಗದಲ್ಲಿದ್ರೆ ಇವತ್ತು ಖ್ಯಾತ ನಟಿಯಾಗಿ ಬೆಳೀತಾ ಇದ್ರೇನೋ ಗೊತ್ತಿಲ್ಲ, ಆದ್ರೆ ಅವರ ಹಾದಿ ಬೇರೆಯಾಗಿತ್ತು. ಯುಪಿಎಸ್ಸಿ ಸವಾಲು. ಅದರ ನಂತರ ತಮ್ಮ ಸಿನಿಮಾ ವೃತ್ತಿ ಜೀವನವನ್ನ ತೊರೆದ ಕೀರ್ತನ ಎಚ್.ಎಸ್. ಕೀರ್ತನ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದರು. ಇದಕ್ಕೂ ಮೊದಲು ಅವರು 2011ರಲ್ಲಿ ಕರ್ನಾಟಕ ಆಡಳಿತ ಸೇವೆ ಕೆಎಎಸ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಪಡೆದರು ಮತ್ತು 2 ವರ್ಷಗಳ ಕಾಲ ಕೆಎಎಸ್ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದ್ರು. ಆದ್ರೆ ಅವರ ನಿಜವಾದ ಗುರಿ ಐಎಎಸ್ ಅಧಿಕಾರಿ ಆಗಿರೋದು. ಕೀರ್ತನ 2013ರಲ್ಲಿ ಮೊದಲ ಬಾರಿಗೆ ಯುಪಿಎಸ್ಸಿ ಪರೀಕ್ಷೆ ಬರೆದ್ರು. ಮೊದಲು 5 ಪ್ರಯತ್ನಗಳಲ್ಲಿ ಅವರು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗದೇ ಇದ್ರು ಅವರು ಬಿಡ್ಲೇ ಇಲ್ಲ. 6ನೇ ಪ್ರಯತ್ನದಲ್ಲಿ ಅವರು 2020ರಲ್ಲಿ ಅಖಿಲ ಭಾರತ ಶ್ರೇಣಿಯಲ್ಲಿ 167ನೇ ಸ್ಥಾನವನ್ನ ಪಡೆದ್ರು ಮತ್ತು ನಾಗರಿಕ ಸೇವೆಗಳಲ್ಲಿ ಉತ್ತೀರ್ಣರಾದರು. ಐಎಎಸ್ ಅಧಿಕಾರಿ ಯುಪಿಎಸ್ಸಿಯಲ್ಲಿ ಯಶಸ್ವಿಯಾದ ನಂತರ ಕೀರ್ತನ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತರಾಗಿ ತಮ್ಮ ಮೊದಲ ಹುದ್ದೆಯನ್ನ ಪಡೆದರು. ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡ ಅವರು ಚಿತ್ರರಂಗದ ಗ್ಲಾಮರ್ನಿಂದ ಸಂಪೂರ್ಣವಾಗಿ ದೂರ ಆಯಿತು. ಜನರ ಸಮಸ್ಯೆಗಳ ಬಗ್ಗೆ ಅವರ ಸಹಾನುಭೂತಿ ಅವರನ್ನ ಅತ್ಯುತ್ತಮ ಅಧಿಕಾರಿಯನ್ನಾಗಿ ಮಾಡಿತು. ಅವರ ಕಥೆಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಸ್ಫೂರ್ತಿದಾಯಕ ಪ್ರಯಾಣ ಅಂತ ವಿವರಿಸಲಾಗ್ತಾ ಇದೆ. ಅವರು ಪ್ರಸ್ತುತ ಕರ್ನಾಟಕದಲ್ಲಿ ವಿವಿಧ ಆಡಳಿತಾತ್ಮಕ ಪಾತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಕೆಲಸವನ್ನ ಮಾಡ್ತಿದ್ದಾರೆ. ಸಿನಿಮಾ ಪ್ರಯಾಣ ಹೇಗಿತ್ತು? ಕೀರ್ತನ ಕನ್ನಡ ಉದ್ಯಮದಲ್ಲಿ 32 ಚಲನಚಿತ್ರಗಳು ಮತ್ತು 48 ಟಿವಿ ಕಾರ್ಯಕ್ರಮಗಳೊಂದಿಗೆ ತುಂಬಾ ಕಾರ್ಯನಿರತ ಕಲಾವಿದೆಯಾಗಿದ್ರು. ಹಬ್ಬಾದೂರ್ ಮತ್ತು ಸಿಂಹಾದ್ರಿಯಂತಹ ಚಲನಚಿತ್ರಗಳು ಅವರಿಗೆ ಒಳ್ಳೆಯ ಹೆಸರನ್ನ ತಂದುಕೊಟ್ವು. ಅವರ ಅಭಿನಯಕ್ಕಾಗಿ ಅವರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಕೂಡ ಪಡೆದರು. ಅವರು ಚಿಕ್ಕ ವಯಸ್ಸಿನಲ್ಲೇ ಜನಪ್ರಿಯತೆಯನ್ನ ಗಳಿಸಿದ್ರು. ಅವರ ತಂದೆ ಶ್ರೀನಿವಾಸ್ ಎಚ್.ಇ. ಅವರ ಕನಸು ನಟಿಯನ್ನ ನಾಗರಿಕ ಸೇವೆಗಳತ್ತ ಕರೆದೊಯ್ಯಲಾಯಿತು.
ಅವರು ತಮ್ಮ ಚಲನಚಿತ್ರ ವೃತ್ತಿ ಜೀವನವನ್ನ ತೊರೆದು ತಮ್ಮ ಅಧ್ಯಯನದತ್ತ ಬಹಳ ಗಮನವನ್ನ ಹರಿಸಿದ್ದು ಇವತ್ತು ತಮ್ಮ ಉತ್ತಮ ಸ್ಥಾನವನ್ನ ಏರುವುದಕ್ಕೆ ಸಹಾಯ ಆಗಿದೆ. ಇನ್ನು ವೈಯಕ್ತಿಕ ಜೀವನ ಹೇಗಿದೆ ಅಂತ ನೋಡೋದಾದ್ರೆ, ಕೀರ್ತನಾ ದಿಲೀಪ್ ಅನ್ನುವಂಥ ವ್ಯಕ್ತಿಯನ್ನ ವಿವಾಹ ಆಗ್ತಾರೆ. ಕೀರ್ತನಾ ಸಂದರ್ಶನವೊಂದರಲ್ಲಿ ತಮ್ಮ ಪತಿ ತಮ್ಮ UPSC ಪ್ರಯಾಣದಲ್ಲಿ ಬೆಂಬಲವಾಗಿ ನಿಂತರು ಮತ್ತು ಈ ಕನಸುಗಳನ್ನ ನನಸಾಗಿಸುವುದಕ್ಕೆ ದಿಲೀಪ್ ಅವರ ಬೆಂಬಲ ಬಹಳ ಮುಖ್ಯ ಆಯಿತು ಅಂತ ಹೇಳಿದ್ದಾರೆ. ಅವರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನವನ್ನ ಸಮತೋಲನಗೊಳಿಸ್ತಾ ಅನೇಕ ಸವಾಲುಗಳನ್ನು ನಿವಾರಿಸಿದರು. ಅವರು ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ 984 ಅಂಕಗಳನ್ನು ಗಳಿಸಿದರೆ, ಲಿಖಿತ ಪರೀಕ್ಷೆಯಲ್ಲಿ 794, ಸಂದರ್ಶನದಲ್ಲಿ 190 ಮತ್ತು OBC ವಿಭಾಗದಲ್ಲಿ ಅಗ್ರ ರ್ಯಾಂಕ್ ಅನ್ನು ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆಯಾಗಿ ಸಾಧನೆ ಅಂತ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡ್ರೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಿ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ಈ ನಟಿ ಸಾಬೀತುಪಡಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಇದಾಗಿತ್ತು ಇವರಿಗಿನ ಸ್ಪೀಡ್ ಫಿಲ್ಮಿ. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.